ಫಸ್ಟ್ ಸೆಂಟೆನ್ಸ್, ನಾನು ನಂತರ ಹಿಂತಿರುಗುತ್ತೇನೆ. ನಾನು ನಂತರ ಹಿಂತಿರುಗುತ್ತೇನೆ. ಈ ವಾಕ್ಯಗೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಐ ವಿಲ್ ಕಮ್ ಬ್ಯಾಕ್ ಲೇಟರ್. ಐ ವಿಲ್ ಕಮ್ ಬ್ಯಾಕ್ ಲೇಟರ್ ಅಂತ ಹೇಳಿ. ನೆಕ್ಸ್ಟ್, ನನಗೆ ಅದು ಬೇಡ. ನನಗೆ ಅದು ಬೇಡ. ಇದಕ್ಕೆ ಹೇಳ್ತೀವಿ ಐ ಡೋಂಟ್ ವಾಂಟ್ ಇಟ್. ಐ ಡೋಂಟ್ ವಾಂಟ್ ಇಟ್. ಇದು ನನಗೆ ಅದು ಬೇಡ. ನಾನು ಯೋಜಿಸುತ್ತಿದ್ದೇನೆ. ನಾನು ಯೋಜಿಸುತ್ತಿದ್ದೇನೆ. ನನಗೆ ಐ ಆಮ್ ಪ್ಲ್ಯಾನಿಂಗ್ ಟು. ಐ ಆಮ್ ಪ್ಲ್ಯಾನಿಂಗ್ ಟು ಅಂತ ಹೇಳ್ತೀವಿ. ನೆಕ್ಸ್ಟ್, ಇದು ನನಗೆ ಅದೃಷ್ಟವನ್ನು ಖರ್ಚು ಮಾಡಿದೆ. ಇದು ನನಗೆ ಅದೃಷ್ಟವನ್ನು ಖರ್ಚು ಮಾಡಿದೆ. ಅದಕ್ಕೆ ಇಂಗ್ಲೀಷ್ನಲ್ಲಿ ಇಟ್ ಕಾಸ್ಟ್ ಮೀ ಎ ಫಾರ್ಚ್ಯೂನ್. ಇಟ್ ಕಾಸ್ಟ್ ಮೀ ಎ ಫಾರ್ಚ್ಯೂನ್ ಅಂತ ಹೇಳ್ತೀವಿ. ನೆಕ್ಸ್ಟ್, ನಾನು ತಣ್ಣಗಾಗಿದ್ದೇನೆ. ನಾನು ತಣ್ಣಗಾಗಿದ್ದೇನೆ. ಅನ್ನಕ್ಕೆ ಐ ಆಮ್ ಕೋಲ್ಡ್. ಐ ಆಮ್ ಕೋಲ್ಡ್. ನಾನು ಹೆಚ್ಚು ಒಪ್ಪಿಕೊಳ್ಳಲು ಸಾಧ್ಯವಾಗಲಿಲ್ಲ. ಈ ವಾಕ್ಯಗೆ ಇಂಗ್ಲೀಷ್ನಲ್ಲಿ ಹೇಳಬೇಕು ಐ ಕುಡಂಟ್ ಅಗ್ರಿ ಮೋರ್. ಐ ಕುಡಂಟ್ ಅಗ್ರಿ ಮೋರ್ ಅಂತ. ನೆಕ್ಸ್ಟ್ ಸೆಂಟೆನ್ಸ್, ನಿಮ್ಮೊಂದಿಗೆ ಚಾಟ್ ಮಾಡಿದ್ದು ಚೆನ್ನಾಗಿತ್ತು. ನಿಮ್ಮೊಂದಿಗೆ ಚಾಟ್ ಮಾಡಿದ ಅನುಭವ ಚೆನ್ನಾಗಿತ್ತು ಅಂತ ಹೇಳ್ತೀವಲ್ಲ, ಈ ರೀತಿ ಇಟ್ ವಾಸ್ ನೈಸ್ ಚಾಟಿಂಗ್ ವಿತ್ ಯು. ಇಟ್ ವಾಸ್ ನೈಸ್ ಚಾಟಿಂಗ್ ವಿತ್ ಯು. ನಾನು ಬ್ಯುಸಿ ಇಲ್ಲ. ನಾನು ಬ್ಯುಸಿ ಇಲ್ಲ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಐ ಆಮ್ ನಾಟ್ ಬ್ಯುಸಿ. ಐ ಆಮ್ ನಾಟ್ ಬ್ಯುಸಿ. ನಾನು ಹೊರಡುವಾಗ ನಿಮಗೆ ಕರೆ ಮಾಡುತ್ತೇನೆ. ನಾನು ಹೋಗುವಾಗ ನಿಮಗೆ ತಿಳಿಸೇ ಹೋಗ್ತೀನಿ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಐ ವಿಲ್ ಕಾಲ್ ಯು ವೆನ್ ಐ ಲೀವ್. ಐ ವಿಲ್ ಕಾಲ್ ಯು ವೆನ್ ಐ ಲೀವ್ ಅಂತ ಹೇಳ್ತೀವಿ. ಇಲ್ಲ ಧನ್ಯವಾದಗಳು, ನಾನು ಸರಿಯಾಗಿದ್ದೇನೆ ಅಂದರೆ ನಾನು ಹುಷಾರಾಗಿದ್ದೀನಿ, ನಾನು ಆರಾಮಾಗಿದ್ದೀನಿ ಅಂತ ಹೇಳಬೇಕಾದ್ರೆ ಇಂಗ್ಲೀಷ್ನಲ್ಲಿ ನೋ ಥ್ಯಾಂಕ್ಸ್, ಐ ಆಮ್ ಓಕೆ. ನೋ ಥ್ಯಾಂಕ್ಸ್, ಐ ಆಮ್ ಓಕೆ ಅಂತ ಹೇಳ್ತೀವಿ. ನೀನು ನನ್ನ ಬದುಕಿಗೆ ಕಾರಣ. ನೀನು ನನ್ನ ಬದುಕಿಗೆ ಕಾರಣಕ್ಕೆ ಯು ಆರ್ ಮೈ ರೀಸನ್ ಫಾರ್ ಲಿವಿಂಗ್. ಯು ಆರ್ ಮೈ ರೀಸನ್ ಫಾರ್ ಲಿವಿಂಗ್ ಅಂದರೆ ನಾನು ಉಳಿಲಿಕ್ಕೆ ನೀನೇ ಕಾರಣ ಅಂತೀವಲ್ಲ ಹಾಗೆ. ಬಹಳ ಸಮಯ ನೋಡಲಿಲ್ಲ. ಬಹಳ ಸಮಯ ನೋಡಲಿಲ್ಲ. ಲಾಂಗ್ ಟೈಮ್ ನೋ ಸಿ ಅಂತ ಹೇಳಬೇಕು. ಲಾಂಗ್ ಟೈಮ್ ನೋ ಸಿ. ಈ ರೀತಿ ನನಗೆ ಗೊತ್ತಿಲ್ಲ. ನೀ ಕೇಳ್ತಾರ ವಿಷಯ ನಂಗೆ ಗೊತ್ತಿಲ್ಲ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಐ ಹ್ಯಾವ್ ನೋ ಐಡಿಯಾ. ಐ ಹ್ಯಾವ್ ನೋ ಐಡಿಯಾ. ನನಗೆ ನಿಜವಾಗಿಯೂ ಖಚಿತವಿಲ್ಲ ಅಂದರೆ ನನಗೆ ಗ್ಯಾರಂಟಿ ಇಲ್ಲ ಅಂತೀವಲ್ಲ ಯಾವುದಾದ್ರೂ ವಿಷಯದ ಬಗ್ಗೆ ಮಾತಾಡುವಾಗ ಐ ಆಮ್ ನಾಟ್ ರಿಯಲಿ ಶ್ಯೂರ್. ಐ ಆಮ್ ನಾಟ್ ರಿಯಲಿ ಶ್ಯೂರ್ ಅಂತ ಹೇಳ್ತೀವಿ. ನೀವು ನನಗೆ ಸ್ಫೂರ್ತಿ. ನಿಮ್ಮಿಂದನೇ ನಾನು ಕಲಿತಿರೋದಂತೀವಲ್ಲ ಹಾಗೆ ಯು ಇನ್ಸ್ಪೈರ್ ಮೀ. ಯು ಇನ್ಸ್ಪೈರ್ ಮೀ. ನೆಕ್ಸ್ಟ್, ನಾನು ಹೊರಡಲಿದ್ದೇನೆ. ನಾನು ಹೋಗ್ತೀನಿ ಇವಾಗ ಅನ್ನೋಕ್ಕೆ ಐ ಆಮ್ ಗೋಯಿಂಗ್ ಟು ಲೀವ್. ಐ ಆಮ್ ಗೋಯಿಂಗ್ ಟು ಲೀವ್. ನಿನ್ನ ಮಾತು ನನಗೆ ಕೇಳಿಸುತ್ತಿಲ್ಲ. ಈ ವಾಕ್ಯಗೆ ಐ ಕಾಂಟ್ ಹಿಯರ್ ಯು ಅಂತ ಹೇಳ್ತೀವಿ. ಐ ಕಾಂಟ್ ಹಿಯರ್ ಯು. ನೀವು ಅದನ್ನು ಯೋಚಿಸುವುದಿಲ್ಲ. ಈ ವಾಕ್ಯಗೆ ಡೋಂಟ್ ಯು ಥಿಂಕ್ ದ್ಯಾಟ್ ಅಂತ ಹೇಳಬೇಕು. ಡೋಂಟ್ ಯು ಥಿಂಕ್ ದ್ಯಾಟ್. ನೀನಿಲ್ಲದೆ ನನಗೆ ದುಃಖವಾಗುತ್ತಿದೆ. ಐ ಫೀಲ್ ಸ್ಯಾಡ್ ವಿತೌಟ್ ಯು. ಐ ಫೀಲ್ ಸ್ಯಾಡ್ ವಿತೌಟ್ ಯು. ನಾನು ನನ್ನ ಗಡಿಯಾರವನ್ನು ಕಳೆದುಕೊಂಡೆ ಅನ್ನೋಕ್ಕೆ ಐ ಲಾಸ್ಟ್ ಮೈ ವಾಚ್. ಐ ಲಾಸ್ಟ್ ಮೈ ವಾಚ್. ಅದನ್ನು ಹೇಗೆ ಬಳಸಬೇಕೆಂದು ನನಗೆ ತಿಳಿದಿಲ್ಲ. ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಐ ಡೋಂಟ್ ನೋ ಹೌ ಟು ಯೂಸ್ ಇಟ್. ಐ ಡೋಂಟ್ ನೋ ಹೌ ಟು ಯೂಸ್ ಇಟ್ ಅಂತ. ಅವನು ಶೀಘ್ರದಲ್ಲೇ ಬರುತ್ತಾನೆ. ಇದಕ್ಕೆ ಹೇಳಬೇಕು ಹೀ ಈಸ್ ಕಮಿಂಗ್ ಸೂನ್. ಹೀ ಈಸ್ ಕಮಿಂಗ್ ಸೂನ್. ನಾನು ನಿನ್ನನ್ನು ಮೆಚ್ಚುತ್ತೇನೆ ಅನ್ನೋಕ್ಕೆ ಐ ಅಪ್ರಿಷಿಯೇಟ್ ಯು ಅಂತ ಹೇಳಬೇಕು. ಐ ಅಪ್ರಿಷಿಯೇಟ್ ಯು
ಅದು ಒಳ್ಳೆಯದು, ಅದು ಒಳ್ಳೆಯದು ಅನ್ನೋಕ್ಕೆ ದ್ಯಾಟ್ಸ್ ಎ ಗುಡ್ ಒನ್, ದ್ಯಾಟ್ಸ್ ಎ ಗುಡ್ ಒನ್. ನಾನು ಅವನೊಂದಿಗೆ ಮಾತನಾಡುವುದಿಲ್ಲ. ಐ ಡೋಂಟ್ ಟಾಕ್ ಹಿಮ್, ಐ ಡೋಂಟ್ ಟಾಕ್ ಹಿಮ್. ಅವನು ಹೇಳಿದ್ದು ಸರಿ ಇದೆ ಅಥವಾ ಅವನು ಹೇಳಿದ್ದು ಸರಿ ಅನ್ನೋಕ್ಕೆ ಹೀಸ್ ರೈಟ್, ಹೀಸ್ ರೈಟ್ ಅಂತ ಹೇಳ್ತೀವಿ. ನಾನು ಚೆನ್ನಾಗಿ ಮಾತನಾಡುವುದಿಲ್ಲ. ಐ ಡೋಂಟ್ ಸ್ಪೀಕ್ ವೆರಿ ವೆಲ್, ಐ ಡೋಂಟ್ ಸ್ಪೀಕ್ ವೆರಿ ವೆಲ್. ಅವನು ಬಹಳ ಪ್ರಸಿದ್ಧ, ಅವನು ಬಹಳ ಪ್ರಸಿದ್ಧ. ಹೀ ಈಸ್ ವೆರಿ ಫೇಮಸ್, ಹೀ ಈಸ್ ವೆರಿ ಫೇಮಸ್. ಒಂದು ಕಾಲು ಮುರಿಯಿರಿ, ಸಿಟ್ಟಿನಲ್ಲಿ ಹೇಳ್ತೀವಲ್ಲ ಅದಕ್ಕೆ ಬ್ರೇಕ್ ಎ ಲೆಗ್, ಬ್ರೇಕ್ ಎ ಲೆಗ್. ನೀವು ನನ್ನ ಮನಸ್ಸನ್ನು ದಾಟಿದ್ದೀರಿ, ನೀವು ನನ್ನ ಮನಸ್ಸನ್ನು ಕ್ರಾಸ್ ಮಾಡಿದ್ರೆ ಅನ್ನೋಕ್ಕೆ ಯು ಕ್ರಾಸ್ಡ್ ಮೈ ಮೈಂಡ್, ಯು ಕ್ರಾಸ್ಡ್ ಮೈ ಮೈಂಡ್. ಸುಡುವ ಸೂರ್ಯ, ಸುಡುವ ಸೂರ್ಯ. ದ ಸ್ಕ್ರಾಚಿಂಗ್ ಸನ್, ದ ಸ್ಕ್ರಾಚಿಂಗ್ ಸನ್. ನನ್ನನ್ನು ಹೊಡೆಯುತ್ತಾನೆ, ನನ್ನನ್ನು ಹೊಡೆಯುತ್ತಾನೆ. ಬೀಟ್ಸ್ ಮೀ, ಬೀಟ್ಸ್ ಮೀ. ಎಚ್ಚರಿಕೆಯಿಂದ ಚಾಲನೆ ಮಾಡಿ ಅಥವಾ ಎಚ್ಚರಿಕೆಯಿಂದ ವಾಹನ ಓಡಿಸಿ ಅನ್ನೋಕ್ಕೆ ಬಿ ಕೇರ್ಫುಲ್ ಡ್ರೈವಿಂಗ್, ಬಿ ಕೇರ್ಫುಲ್ ಡ್ರೈವಿಂಗ್. ನೀವು ಸ್ವಲ್ಪ ಕಡಿಮೆ ತಿನ್ನಬೇಕು ಅನ್ನೋಕ್ಕೆ ಯು ಶುಡ್ ಈಟ್ ಎ ಲಿಟಲ್ ಲೆಸ್, ಯು ಶುಡ್ ಈಟ್ ಎ ಲಿಟಲ್ ಲೆಸ್. ನಾನು ನನ್ನ ದಾರಿಯಲ್ಲಿದ್ದೇನೆ, ನಾನು ನನ್ನ ದಾರಿಯಲ್ಲಿದ್ದೇನೆ. ಐ ಆಮ್ ಆನ್ ಮೈ ವೇ, ಐ ಆಮ್ ಆನ್ ಮೈ ವೇ. ಇನ್ನೊಮ್ಮೆ ಸಿಗೋಣ ಅಥವಾ ಮತ್ತೊಮ್ಮೆ ಸಿಗೋಣ ಅನ್ನೋಕ್ಕೆ ಸಿ ಯು ನೆಕ್ಸ್ಟ್ ಟೈಮ್ ಅಂತ ಹೇಳ್ತೀವಿ, ಸಿ ಯು ನೆಕ್ಸ್ಟ್ ಟೈಮ್. ನಾನು ಆಗಲೇ ತಿಂದಿದ್ದೇನೆ, ನೀವು ತಿನ್ನಿ, ನಾನು ಆಗಲೇ ತಿಂದೀನಿ ಅನ್ನೋಕ್ಕೆ ಐ ಈಟ್ ಆಲ್ರೆಡಿ, ಐ ಏಟ್ ಆಲ್ರೆಡಿ. ಅವನಿಗೆ ಅದು ತುಂಬ ಇಷ್ಟ, ಅವನಿಗೆ ಅದು ತುಂಬ ಇಷ್ಟ. ಹೀ ಲೈಕ್ಸ್ ಇಟ್ ವೆರಿ ಮಚ್, ಹೀ ಲೈಕ್ ಈಸ್ ವೆರಿ ಮಚ್.